ಮಲೆನಾಡಿನ ಒಂದು ಸಣ್ಣ ಹಳ್ಳಿ ಹರಿಹರಪುರ. ಅಲ್ಲಿ ಬೆಳಗ್ಗೆ ಎದ್ದಾಕ್ಷಣ ಪಕ್ಷಿಗಳ ಕೂಗು, ಹಸುಗಳ ಗಂಟೆ ಧ್ವನಿ ಮತ್ತು ಹೊಲದ ಗಾಳಿ ಮನಸ್ಸಿಗೆ ತಂಪು ಕೊಡುತ್ತಿತ್ತು. ಆ ಹಳ್ಳಿಯಲ್ಲಿ ರಂದಯ್ಯ ಎಂಬ ರೈತ ವಾಸಿಸುತ್ತಿದ್ದ. ಅವನು ತುಂಬಾ ಸರಳ, ಪ್ರಾಮಾಣಿಕ, ದುಡಿಯುವ ವ್ಯಕ್ತಿ. ಅವನ ಹೆಂಡತಿ ಲಕ್ಷ್ಮಮ್ಮ, ಮಗ ಶಿವ ಮತ್ತು ಮಗಳು ಗೌರಿ. ರಂದಯ್ಯ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಹೊಲಕ್ಕೆ ಹೋಗುತ್ತಾನೆ. ಲಕ್ಷ್ಮಮ್ಮ ಮನೆಯ ಕೆಲಸ ಮಾಡುತ್ತಾ ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಾಳೆ. ಒಂದು ದಿನ ಶಿವ ಕೇಳಿದ, ಅಪ್ಪ, ನೀವು ಪ್ರತಿದಿನ ಇಷ್ಟು ಕಷ್ಟಪಡುವುದ್ಯಾಕೆ? ರಂಗಯ್ಯ ನಗುತ್ತಾ ಹೇಳಿದ, ಮಗ, ಮಣ್ಣಿಗೆ ಬೆವರು ಹಾಕಿದ್ರೆ ಅದು ಅನ್ನವಾಗಿ ನಮ್ಮ ಬಳಿ ಬರುತ್ತೆ. ಶಿವ ಶಾಲೆಯಲ್ಲಿ ಓದುತ್ತಿದ್ದರೂ ಅವನ ಮನಸ್ಸು ನಗರ ಜೀವನದ ಮೇಲೆ ಇತ್ತು. ಅವನು ತನ್ನ ಸ್ನೇಹಿತನಿಂದ ಕೇಳಿದ್ದ, ನಗರದಲ್ಲಿ ದೊಡ್ಡ ಮನೆಗಳು, ಕಾರುಗಳು, ಸುಲಭ ಜೀವನ. ಒಂದು ದಿನ ಶಿವ ಅಪ್ಪನಿಗೆ ಹೇಳಿದ, ನಾನು ಹಳ್ಳಿಯಲ್ಲಿರೋಕೆ ಇಷ್ಟ ಇಲ್ಲ, ನಾನು ನಗರಕ್ಕೋಗಿ ದೊಡ್ಡವನಾಗ್ತೀನಿ. ರಂಗಯ್ಯ ಸ್ವಲ್ಪ ಮೌನವಾಗಿದ್ದ, ಆದರೆ ಹೇಳಿದ, ನೀನ್ ಹೋಗ್ಬಹುದು ಮಗ, ಆದರೆ ಹಳ್ಳಿಯ ಮೌಲ್ಯ ಮರೆಯಬೇಡ. 1 ವರ್ಷ ಮಳೆ ಬರಲಿಲ್ಲ. ಹೊಲದಲ್ಲಿ ಬೆಳೆ ಒಣಗಿತು. ಹಳ್ಳಿಯ ಜನರ ಮುಖದಲ್ಲಿ ದುಃಖ. ರಂಗಯ್ಯ ಸಾಲ ಮಾಡಿಕೊಂಡು ಬೀಜ ಹಾಕಿದ್ದ, ಆದರೆ ಬೆಳೆ ಇಲ್ಲದ ಕಾರಣ ಅವನು ಸಂಕಷ್ಟಕ್ಕೆ ಸಿಲುಕಿದ. ಲಕ್ಷ್ಮಮ್ಮ ಹೇಳಿದಳು, ನಮ್ಮ ಜೀವನವೇ ಕಷ್ಟವಾಗುತ್ತಿದೆ. ಆದರೆ ರಂಗಯ್ಯ ಉತ್ತರಿಸಿದ,